ಸರ್ ನಿನ್ನೆ CWRC ಮೀಟಿಂಗ್ ಅಲ್ಲಿ ಕರ್ನಾಟಕಕ್ಕೆ ಹಿನ್ನಡೆ ಆಗಿದೆ ಸರ್. 3,500 ಕ್ಯೂಸೆಕ್ಸ್ ನೀರು ಬಿಡೋಕೆ ಸೂಚನೆ ಕೊಟ್ಟಿದ್ದಾರೆ ಸರ್ 15 ದಿನಗಳ ಕಾಲ. ನೋಡಿ, ಇದು ಯಾವಾಗಲೂ ನಿರಂತರವಾಗಿ ಇದು ಮಾಡ್ಕೊಂಡೇ ಬಂದಿದೆ. ಇವತ್ತು ನಾವು ಎಲ್ಲಿ ಅಪ್ಪರ್ ರೈಫೈಲಿನ ಸೇರಿಸಿರ್ತೀವಿ, ಲೋ ರೈಫೈಲಿನ ಪರವಾಗಿ ನಿರ್ಣಯಗಳನ್ನ ಇವತ್ತು ದಿವಸ ಯಾವಾಗಲೂ ಕೂಡ ಈ ಕಮಿಷನ್ಸು ಟ್ರಿಬ್ಯುನಲ್ಸ್ ತಗೊಂಡು ಬಂದಿದೆ. ಇದು ವೈಜ್ಞಾನಿಕವಾಗಿ ಆಗ್ತದೆ. ಇದು ಒಂದ್ ವೇಳೆ ಇಲ್ಲಿ ನಮಗೆ ಸಫಿಷಿಯಂಟ್ ಆಗಿದ್ರೆ, ನಮ್ಗೆ ಸಾಕಾದಷ್ಟು ಇದ್ರೆ ನಾವು ಕೇಳಬಹುದು. ಆದ್ರೆ ಆದೇಶ, ಅಂತಿಮ ಆದೇಶ ಕೂಡ ಅದೇ ಹೇಳ್ತದೆ. ಬೆಳಗುಂಬೂರಲ್ಲಿ 172 TMCಯನ್ನ ಸಾಮಾನ್ಯ ವರ್ಷದಲ್ಲಿ ನಾರ್ಮಲಿ ಇರುತ್ತೆ. ಕ್ರೈಸಿಸ್ ನಲ್ಲೇ ಅವತ್ತು ದಿವಸ ಪ್ರಪೋರ್ಷನೇಟ್ ಆಗಿ ಉಪಯೋಗಿಸಿ ಮಾಡಬೇಕಂತ. ಹೀಗಾಗಿ ಇಲ್ಲಿ ನಮ್ಮ ರಿಕ್ವೈರ್ಮೆಂಟ್ ಇದ್ರೆ, ನಮ್ಮಲ್ಲಿ ಎಷ್ಟು ನೀರಿದೆ, ನೀರಿದ್ದ ತರ ನಾವು ಬಿಡೋದು. ನೀರಿಲ್ಲಾದಾಗ ನಾವು ಬಿಡ್ಲಿಕ್ಕೆ ಆಗಿಲ್ಲ. ಅವಾಗ ಸಂಕಷ್ಟ ಸೂತ್ರ ಬರ್ತದೆ. ಅದೆಲ್ಲ ಒಂದಾಗಿ ಕೂಡ ವಿಚಾರ ಮಾಡಿ ಇವತ್ತು ಮುಖ್ಯಮಂತ್ರಿಗಳು ದೆಹಲಿಯಲ್ಲಿದ್ದಾರೆ, ಎಂಟೈರ್ ಟೀಮ್ ಅಲ್ಲಿದೆ, ನಮ್ಮ ನೀರಾವರಿ ಸಚಿವರು ರಾಮಲಿಂಗೇಗೌಡ ಎಲ್ಲರೂ ಕೂಡಿ ದಿವಸ ನಮ್ಮ ಲಭ್ಯತೆ, ನಮ್ಮ ಒಂದು ರಿಕ್ವೈರ್ಮೆಂಟ್ ನೋಡಿಕೊಂಡು ನಾವು ಕಂಪೇರ್ ಮಾಡಬೇಕಾದಂತ ಅವಶ್ಯಕತೆ ಇದೆ. ಇಲ್ಲಿ ನೀರಿಲ್ಲ ಅನ್ನೋದನ್ನ ಡೆಡ್ ಸ್ಟೋರೇಜ್ ಕಡೆ ಹೋಗ್ತಾ ಇದೆ ಅನ್ನೋದನ್ನ ಕನ್ವಿನ್ಸ್ ಮಾಡೋದಕ್ಕೆ ಏನಾದ್ರು ಇದಾಯ್ತಾ? ಅವ್ರ ಕಡೆ ಎಲ್ಲಾನು ಡಾಟಾ ಇದ್ದೇ ಇರ್ತದೆ. ಸೆಂಟ್ರಲ್ ವಾಟರ್ ಕಮಿಷನ್ ಕಡೆ ಯಾವ ಡಾಟಾ ಇರೋದಿಲ್ಲ ಅಂತಲ್ಲ. ಇಡೀ ದೇಶದ ಎಲ್ಲಾ ನದಿಗಳಲ್ಲಿ ಯಾವ ಡ್ಯಾಮ್ನಲ್ಲಿ ಎಷ್ಟಿದೆ, ಲೈಫ್ ಸ್ಟೋರೇಜ್ ಎಷ್ಟಿದೆ, ಡೆಡ್ ಸ್ಟೋರೇಜ್ ಎಷ್ಟಿದೆ, ಇದೆಲ್ಲವೂ ಕೂಡ ಇರ್ತದೆ. ಇವತ್ತು ಹಾಗಿದ್ದಾಗ ಎಷ್ಟೋ ಸಂದರ್ಭದಲ್ಲಿ ಈ ನಿರ್ಣಯಗಳು ಬರ್ತವೆ. ಬಹಳಷ್ಟು ಸಲ ನಮಗೆ ಕಟ್ಟು ಬಿದ್ದಿದೆ, ಸಾಕಷ್ಟು ಇದೆ. ಹೀಗಾಗಿ ಅಂತ ಸಂದರ್ಭ ಬಂದಾಗ ನಾವು ಅವರಿಗೆ ಮನವರಿಕೆ ಮಾಡಿಕೊಡುವಂಥದ್ದು ಮತ್ತೆ ಅಪೀಲ್ ಮಾಡುವಂಥದ್ದು. ನಮ್ಮ ಕಡೆ ಸಾಧ್ಯ ಇಲ್ಲ, ನಮ್ಮ ಕಡೆ ನೀರಿಲ್ಲ, ನಮಗೆ ನಮ್ಮ ರಿಕ್ವೈರ್ಮೆಂಟ್ಗೆ ನೀರಿಲ್ಲ, ನಮ್ಮ ನೆಕ್ಸ್ಟ್ ಸ್ಟೋರೇಜ್ ಬಗ್ಗೆ ಮನವರಿಕೆ ಮಾಡಿಕೊಡ್ತೀವಿ. ಸರ್, ಮೇಕೆದಾಟು ವಿಚಾರದಲ್ಲಿ ಬೇರೆ ರಾಜ್ಯಗಳ ಅನುಮತಿ ನಮಗೆ ಬೇಕಾಗಿಲ್ಲ ನಮ್ಮ ಬಳಕೆಗೆ ಅಂತ ಕೇಂದ್ರನೇ ಹೇಳಿದೆ. ನಾನು ನಿಶ್ಚಿತವಾಗಿಯೂ ಕೂಡ ನಾನು ಇದನ್ನ ಮುಂದೆ ನನ್ನ ಒಂದು ಅವಧಿಯಲ್ಲಿ ನಡೆದಂತ ಬೆಳವಣಿಗೆ ಹೇಳ್ತೇನೆ. ಯಾಕಂದ್ರೆ ಮೊದಲೇ ನಾವು ಬಿಳಿಗುಂದೂರಲ್ಲಿ 192 TMC ಇರ್ಬೇಕಾಗಿತ್ತು. ಅದನ್ನ ಕಾವೇರಿ ಅಂತಿಮ ತೀರ್ಥದಲ್ಲಿ ಅದನ್ನ ಕಡಿತಗೊಳಿಸಿ 177 TMC ಮಾಡಿದ್ರು. ಸೊ ಸುಮಾರು 14+ TMC ನಮಗೆ ಅವ್ರಿಗೆ ಕಡಿಮೆ ಆಯ್ತು, ನಮಗೆ ಜಾಸ್ತಿ ಆಯ್ತು. ಅದನ್ನ ತಗೊಂಡು ಮತ್ತು ಬೆಂಗಳೂರು ಕೂಡ ಇವತ್ತು 4.75 TMC ಅದು ಕನ್ಸಂಪ್ಟಿವ್ ಮತ್ತು ನಾನ್ ಕನ್ಸಂಪ್ಟಿವ್ ಮಾಡಿದಾಗ ಒಂದು 25 TMC ಆಗುತ್ತೆ. 15, 14, 25 ಅಂದ್ರೆ ಸುಮಾರು 38-39 TMC ಆಗುತ್ತೆ. ಪ್ಲಸ್ ಫ್ಲಡ್ ವಾಟರ್ ವ್ಯರ್ಥವಾಗಿ ಪ್ರತಿ ವರ್ಷ ಇವತ್ತು ದಿವಸ ಸಮುದ್ರಕ್ಕೆ ಹರಿದಾಡುವಂಥದ್ದು, ಇದೆಲ್ಲವನ್ನ ಇಟ್ಕೊಂಡೇ ಇವತ್ತು ದಿವಸ ನಾವು ಒಂದು 65 TMC ಒಂದು ಮೇಕೆದಾಟು ಡ್ಯಾಮ್ಗೆ ಇವತ್ತು ದಿವಸ ಪ್ರಸ್ತಾವನೆಯನ್ನ ಇವತ್ತು ನಾಳಿದ್ದಾಗೆ ಒಂದು ರೀಸನ್ ಆಫೀಸ್ ಕಳಿಸಿದ್ವಿ. ಯಾಕಂದ್ರೆ ಅದಕ್ಕೆ ಜಸ್ಟಿಫಿಕೇಶನ್ ಇದೆ. ಯಾಕಂದ್ರೆ ನಮಗೆ 14.5 TMC ಸಿಕ್ಕಿದೆ, ಅವ್ರು ಕಡಿಮೆ ಐಟಮ್ ಸಿಕ್ಕಿದೆ, ಅದನ್ನ ಸ್ಟೋರ್ ಮಾಡ್ಕೋಬೇಕಾ. ಬೆಂಗಳೂರು ಕುಡಿನೀರಿಗೆ ಸುಮಾರು ಕನ್ಸಂಪ್ಟಿವ್ ನಾನ್ ಕನ್ಸಂಪ್ಟಿವ್ ಸುಮಾರು 20-25 TMC ಬರ್ತದೆ, ಅದನ್ನ ನಾವು ಸ್ಟೋರ್ ಮಾಡ್ಕೋಬೇಕಾ. ಫ್ಲಡ್ ಆಗಿ ಬಂದಿದ್ದಂತ ನಾವು ಸ್ಟೋರ್ ಮಾಡ್ಕೋಬೇಕಾ. ಮತ್ತೆ ಇದೆಲ್ಲವೂ ಕೂಡ ಮಾಡ್ಕೊಂಡು ನಾವು ಮೇಕೆದಾಟು ಮಾಡೋದ್ರಿಂದ, ಮಾಡೋದ್ರಿಂದ ತಮಿಳುನಾಡಿಗೂ ಕೂಡ ಸಂಕಷ್ಟ ಸಂದರ್ಭದಲ್ಲಿ ನಾವು ಅವರಿಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ. ತಮಿಳುನಾಡಿಗೂ ಕೂಡ ಇದು ಅನುಕೂಲ ಇದೆ. ಆದ್ರೆ ಅಲ್ಲಿ ಏನಾಗಿದೆ, ರಾಜಕೀಯ ಇಶ್ಯೂ ಆಗಿದೆ. ಯಾರು ಇದರಲ್ಲಿ ಮೆರಿಟ್ ಏನು ಸತ್ಯ ಎಲ್ಲರಿಗೂ ಗೊತ್ತಿದೆ. ಗೊತ್ತಿದ್ಕೊಂಡು ಯಾರಾದ್ರೂ ಒಬ್ಬ ಬಂದ ರಾಜಕೀಯ ಪಕ್ಷ ಮಾಡಿದ್ರೆ ಒಂದು ರಾಜಕೀಯ ಪಕ್ಷ ಅದನ್ನ ಲಾಭ ತಗೊಳಕ್ ಹೋಗ್ತದೆ ಅಂತ ಹೇಳಿ ಅಲ್ಲಿ ರಾಜಕೀಯದ ನಿರ್ಣಯಗಳಾಗ್ತಾ ಇರೋ ಹೊರತು ಅವರ ರಾಜ್ಯಕ್ಕೆ ಮೇಕೆದಾಟದಿಂದ ಸಂಪೂರ್ಣವಾಗಿ ದಿವಸ ಲಾಭ ಆಗ್ತದೆ. ಅದನ್ನ ಅವರು ಕೊಡ್ಬೇಕು, ಆ ಕೆಲಸ ಮಾಡಬೇಕು. ಪರವಾಗಿ ಬೇಕಾಗಿಲ್ಲ ಅಂತ ಒಂದು CWC ಹೇಳಿದೆ. ಇವತ್ತು ಅದಾಗಿನೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ರೆ ನಿಮಗೂ ಅನುಕೂಲ ಆಗುತ್ತೆ ಸಂಕಷ್ಟದ ಸಂದರ್ಭದಲ್ಲಿ ಅಂತ ಹೇಳಿ. ಇದ್ರ ಬಗ್ಗೆ ವಿಜಯ್ ಅವರು ತಮಿಳುನಾಡು CM 3ನೇ ತಾರೀಕು ಬರ್ತಾ ಇದ್ದಾರೆ. ಇದನ್ನು ಕನ್ವಿನ್ಸ್ ಮಾಡೋಕೆ ಸಾಧ್ಯ ನಾವು ಮಾಡೇ ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿಗಳು ಅವರು ಕೂಡ ನೀರಾವರಿ ಸಚಿವರ ಕೆಲಸ ಮಾಡಿದ್ದಾರೆ. ಅವತ್ತು ರಾಮಲಿಂಗೇಗೌಡ ಇದ್ದಾರೆ, ಎಲ್ಲರೂ ಕೂಡ ಎಕ್ಸ್ಪರ್ಟ್ಸ್ ಎಲ್ಲ ಹೋಗಿ ಕನ್ವಿನ್ಸ್ ಮಾಡೋಕೆ ಕೆಲಸ ಮಾಡ್ತಾರೆ. ಬಿಜೆಪಿ ಶಾಸಕರು ದ್ವೇಷ ಭಾಷಣದ ಪ್ರಕರಣ ದಾಖಲಾಗಿದೆ.
ಸಿಟಿ ವಿರುದ್ಧ ಮೊನ್ನೆ ಆಯ್ತು. ಇನ್ನು ಯಶವಂತ್ ಗೌಡ ರಾಹುಲ್ ಗಾಂಧಿ ಅವರ ವಂಶನೇ ಧ್ವಂಸ ಮಾಡ್ತೀವಿ ಅಂತ ಹೇಳ್ತಿದ್ರು. ಮತ್ತೆ ಇದು ಸರಿ, ನಾನು ನೀವೇ ಮಾಧ್ಯಮದವ್ರು ಹೇಳಿ, ಮಾಧ್ಯಮದವ್ರು ನೀವು ಅದನ್ನ ಹೇಳಿ, ರಾಜೀವ್ ಗಾಂಧಿ ಅವ್ರ ವಂಶವನ್ನೇ ಧ್ವಂಸ ಮಾಡ್ತಿದ್ರೆ ಅದು ಸರಿ. ನಾನು ಅಂತ ವಿರುದ್ಧ ಪ್ರಕರಣ ದಾಖಲು ಮಾಡ್ಬಾರ್ದೆ. ಸಿ.ಟಿ. ರವಿ ಮಾತಾಡೋದೇನು, ಒಂದು ಧರ್ಮದವ್ರ ಮೇಲೆ ಎದೆ ಸಿಗದ ಒಂದು ಲಕ್ಷದವರು ಇವೆಲ್ಲವೂ ಕೂಡ ಬೇಕಾಗಿದೆ. ಈ ತರ ಅಸಹ್ಯಕರವಾಗಿ ಮಾತಾಡುವಂತಹದ್ದು ಅಲ್ಲಿ ಹೋಗ್ಲಿ, ಅಲ್ಲಿ ನೀರಿನ ಬಗ್ಗೆ ಮಾತಾಡಲಿ. 40 ದಿವಸದ ನಂತರ ಇದು ಕಣ ನಿದ್ದೆಯಿಂದ ಹೊರಗೆ ಬಂದು ನಮ್ಮ ಪ್ರಧಾನಮಂತ್ರಿಗಳು ಎಚ್ಚೆತ್ತುಕೊಂಡ್ರು. ಯುವಕರು ಇವತ್ತು ದಿವಸ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ದಿವಸ ಬಿಜೆಪಿಗೆ ಬಂದಿಸ್ಕೊಂಡು ಬಂದಿದ್ದನ್ನು ನಾವು 2014 ಆ ಯುವಕರ ಬಗ್ಗೆ ಇವ್ರಿಗೆ ಎಷ್ಟು ಕಾಳಜಿ ಇದೆ, ಬದ್ಧತೆ ಇದೆ, ಗೌರವ ಇದೆ, ಕಳಕಳಿ ಇದೆ, ಇದೆಲ್ಲ ಅವ್ರಿಗೆ ಮನೆ ಗೊತ್ತಾಗಿದೆ. ತತ್ಕ್ಷಣ ರಾಜೀನಾಮೆ ತಗೊಂಡು 24 ಗಂಟೆ ಒಳಗಡೆ ಆವಾಗ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಇವತ್ತು ಬೇರೆ ಬೇರೆ ಇದು ಟ್ರಿಪಲ್.ಜೆ ಇದೆ, ಇಲ್ಲಿ ಸಾಫ್ಟ್ವೇರ್ ಮೂಲಕ ಮಾಡ್ತಾರೆ. ಅದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಹೋದಾಗ ಕೂಡ ಅವ್ರು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಯಾಕಂದ್ರೆ ಡಿಫರೆನ್ಷಿಯಲ್ ಕ್ವಶನ್ ಪೇಪರ್ಸ್ ಆಗಲಿ ಕೂಡ ಅದನ್ನ ಹಾರ್ಡ್ನೆಸ್ ಅಂತ ಒಂದು ಮೆಥಡ್ ಮಾಡ್ತಾರೆ. ಇಶ್ಯೂವನ್ನ ಅಥವಾ ಒಂದು ಮಾರ್ಕ್ ಮಾಡ್ತಾರೆ. ನಮ್ಮಲ್ಲೇನೆ KE ಇದೆ, CET ಕಂಡಕ್ಟ್ ಮಾಡ್ತೀವಿ, ಯಾವ ರೀತಿ ಮಾಡ್ತೀವಿ. ಹೀಗೆ ವಿವಿಧ ರಾಜ್ಯಗಳ ದೇಶಗಳ ಮಾಡೆಲ್ ತಗೊಂಡು ಒಂದು ಫುಲ್ ಪ್ರೂಫ್ ಆದಂತ ಸಿಸ್ಟಮ್ ಮಾಡ್ತಿರೋದು 24 ಗಂಟೆ ಒಳಗೆ ಪ್ರಧಾನಮಂತ್ರಿಗಳು ನಿರ್ಣಯ ಮಾಡಬೇಕಾಗಿದೆ. 47 ದಿನ ಇವತ್ತು ಅಲ್ಲಿ ಎಲ್ಲ ಯುವಕರು, ಲಕ್ಷಾಂತರ ಯುವಕರು ಇವತ್ತು ಹೋರಾಟಗಾರ 10-20 ಜನ ಇವತ್ತು ಪ್ರಾಣ ಕಳ್ಕೊಂಡು, ಸುಮಾರು 21 ಜನ 21 ಜನ ಪ್ರಾಣ ಕಳ್ಕೊಂಡು, ಆ ಪ್ರಾಣ ವಾಪಸ್ ಬರ್ತದ, ಜೀವ ವಾಪಸ್ ಬರ್ತದ, ಅದನ್ನ ಯಾರು ವಿಚಾರ ಮಾಡ್ತಾ ಇಲ್ಲ. ಆ 21 ಜೀವಗಳು ಏನಾದ್ರು ವಾಪಸ್ ಬರ್ತಾವ ನಮಗೆ? ಆ ತಾಯಿ ತಂದೆ ಅವ್ರಿಗೆ ಎಷ್ಟು ಇದಾಗಿದೆ, ಆ ಜೀವಗಳು ಹೋಗಿದಾವೆ, ಆ ಜೀವ ಯಾರು ವಾಪಸ್ ಕೊಡ್ತಾರ? ಇಂಥದ್ದೆಲ್ಲ ಇದ್ದಾಗ 1.5 ಲಕ್ಷ ಜನ ಮತ್ತೆ ಮರು ಅಟೆಂಡ್ ಆಗಲಿಲ್ಲ, ಮರು ಪರೀಕ್ಷೆ ಹಾಜರಾಗಲಿಲ್ಲ, ಮಾನಸಿಕ ಒತ್ತಡದಿಂದ, ಪ್ರೆಷರ್ದಿಂದ. ಇದೆಲ್ಲ ಕೂಡ ಸೂಕ್ಷ್ಮತೆ ಇರಬೇಕಾಗ್ತದೆ. ಆ ಸೂಕ್ಷ್ಮತೆನೇ ಒಂದು ತುಲಸ ಇಲ್ಲ. ಒಂದ್ ಕಡೆ ಬೆಲೆ ಏರಿಕೆ, ಇನ್ನೊಂದ್ ಕಡೆ ಆರ್ಥಿಕ ನೀತಿ, ಮತ್ತು ವಿದೇಶಾಂಗ ನೀತಿ, ಎಲ್ಲಾ ರೀತಿಯಿಂದ ಒಂದು ಸಹ ಈ ಸರ್ಕಾರ ವಿಫಲ ಆಗಿದೆ. ಕೇವಲ ಅವರು ಅದೇ ಜಾತಿ ಧರ್ಮದ ಹೆಸರಿನಲ್ಲೇ ಇದನ್ನು ಸಹ ರಾಜಕಾರಣ ಮಾಡಿದ್ದಾರೆ. ಹಿಂದೆ ಹೇಳಿದ ಯಾವುದೂ ಕೂಡ ಅಕ್ಷತೆಯಿಂದ ತಿಳಿಸ್ಕೊಟ್ಟಿಲ್ಲ. ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡರ್ ರೇಟು, ಫರ್ಟಿಲೈಸರ್ ರೇಟು, ಇವತ್ತು ಡಾಲರ್ ರೇಟು ಯಾವುದು ಇದೆ. ನಮ್ಮ ಮನಮೋಹನ್ ಸಿಂಗ್ ಅವರು ಹಣಕಾಸು ಸಚಿವರಿದ್ದಾಗ, ನರಸಿಂಹರಾವ್ ಪ್ರಧಾನಮಂತ್ರಿ ಇದ್ದಾಗ, ತದನಂತರ ಅವರೇ ಪ್ರಧಾನಮಂತ್ರಿ ಆದಾಗ ಇವತ್ತು ದಿವಸ ಒಂದು ವಿಶ್ವಕ್ಕೆ ಮಾದರಿಯಾದಂತಹ ಆರ್ಥಿಕ ವ್ಯವಸ್ಥೆನ ಈ ದೇಶಕ್ಕೆ ಹೋಗಿದ್ರು. ಅದೆಲ್ಲ ಬುಡಮೇಲೆ ಮಾಡಿದ್ದಾರೆ. ಸರ್, ಈಗ ಈ ಕಾವೇರಿ ನದಿ ನೀರಿನ ವಿಚಾರವಾಗಿ ಸರ್ವಪಕ್ಷ ನಿಯೋಗ ಏನಾದ್ರು ಅವಶ್ಯಕತೆ ಮುಖ್ಯಮಂತ್ರಿಗಳಿದ್ದಾರೆ, ಅವಾಗ ಏನಾದ್ರು ಒತ್ತಾಯ ಮಾಡ್ತಾರೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡೋಣ. ಅದು ನಿರಂತರವಾಗಿ ಬಂದಿದೆ ಅಂತ ಸರ್ವಪಕ್ಷದ ನಿಯೋಗ, ಸರ್ವಪಕ್ಷದ ಸಭೆ ಇದೆಲ್ಲ ಕೂಡ ನಡೀತದೆ. ಮುಖ್ಯಮಂತ್ರಿಗಳು ಬಂದ್ಮೇಲೆ ನಿರ್ಣಯ ಮಾಡ್ತಾರೆ. ಥ್ಯಾಂಕ್ ಯು, ಧನ್ಯವಾದ. ಈಗ ಕ್ಯಾಬಿನೆಟ್ ರಾಹುಲ್ ಗಾಂಧಿ ಅವರ ಜೊತೆ ಸಭೆ ಇದೆ ಸರ್. DCM ವಿಚಾರಕ್ಕೆ ಏನಾದ್ರು ಹೈಕಮಾಂಡ್ ಜೊತೆ ಏನಾದ್ರು ನಾನು ಕೊಡ್ತೇನೆ, ನಾನು ಕೂಡ ಚರ್ಚೆ ತಮ್ಮ ಹೆಸರು ಕೇಳಿ ಬರ್ತಾ ಇದೆ ಸರ್ ಪ್ರಬಲ್ ಆಗಿ. ಅದು ನನಗೆ ಯಾವುದು ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಪಕ್ಷ ಏನ್ ನಿರ್ಣಯ ತಗೋತದೆ ಅದು ಮಾಡಿದ್ರು ಒಳ್ಳೇದಾ ಅಂತ ಸರ್ ಪಕ್ಷಕ್ಕೆ ಮುಂದಿನ ಚುನಾವಣೆ ವರ್ಷ ನಾನು ಯಾವುದನ್ನು ಕೂಡ ಹೇಳಲ್ಲ. ಪಕ್ಷ ಯಾವ್ದು ಒಳ್ಳೇದಾಗ್ತದೆ ಅದು ಮಾಡ್ತಾರೆ. ಒಳ್ಳೆ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಇಲ್ಲಿದ್ದೀನಿ, ಎಲ್ಲ ದೆಹಲಿಯಲ್ಲಿದ್ದಾರೆ. ಸಮುದಾಯಕ್ಕೆ ನೀವು ಬಂದಿದ್ದಿಲ್ಲ ನನಗೆ. ಲಿಂಗಾಯತ ಸಮುದಾಯಕ್ಕೆ ಎಷ್ಟು ಸಮುದಾಯಕ್ಕೆ ಎಷ್ಟು ಸಿಗಬೇಕು ಅಂತ ನಿರೀಕ್ಷೆ ಇದೆ ಸರ್? ಎಷ್ಟು ಸ್ಥಾನ ಇದೆಯಾ? ಅದೆಲ್ಲ ಗೊತ್ತಿದೆ, ಹೈಕಮಾಂಡ್ ಗೊತ್ತಿದೆ. ನಮ್ಮ ಮುಖಂಡರೆಲ್ಲ ಮುಖ್ಯಮಂತ್ರಿ ಇಟ್ಕೊಂಡು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ರಾಜ್ಯದವರೇ AICC ಅಧ್ಯಕ್ಷ ಆಗಿದ್ದು, ಇದೆಲ್ಲವೂ ಗೊತ್ತಿದೆ. ಎಲ್ಲ ಮಾಡ್ಕೊಂಡು ಒಂದು ಸೂಕ್ತ ನಿರ್ಧಾರ ತಗೊಳ್ತಾರೆ. ಅಂದ್ರೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ತಾರೆ, ಸಚಿವ ಸ್ಥಾನವನ್ನು ಸಮುದಾಯಕ್ಕೆ ಕಡಿಮೆ ಕೊಡ್ತಾರೆ ಅನ್ನೋ ಚರ್ಚೆ ಸರ್. ಅಂತದ್ದು ಯಾವ್ದು ನಿಮ್ಗೆ ಗೊತ್ತಿದೆ? ಅವರು ಆತರ ಹೇಳಿದಾರ? ನಿಮ್ಮ ಸೃಷ್ಟಿಗಳು ಅಲ್ಲ ಸರ್. ಓಕೆ, ನಾಮನಿರ್ದೇಶನಗಳು ಕೂಡ ಬಾಕಿ ಇದಾವೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.